ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಯಿತು ನಿನ್ನೆ ರಾತ್ರಿ. ಮೈಸೂರಿನ ಲಷ್ಕರ್ ಮೊಹಲ್ಲಾದ ಲಾಡ್ಜ್ನಲ್ಲಿ ಇದ್ದಂತೆ ಈ ಮೃತ ಸಲೀಂ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ವಾಸ ಇದ್ದಂತಹದ್ದು. ಕಳೆದ 15 ದಿನಗಳಿಂದ ಲಾಡ್ಜ್ನಲ್ಲಿ ವಾಸ ಮಾಡ್ತಾ ಇದ್ದ ಈ ಸಲೀಂ ಉತ್ತರ ಭಾರತದಿಂದ ಮೈಸೂರಿಗೆ ಬಂದಿರತಕ್ಕಂಥದ್ದು. ಸಲೀಂ ಮತ್ತು ಆತನ ಸಹೋದರರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಇವರು ಸೈಕಲ್ನಲ್ಲಿ ಸಿಲಿಂಡರನ್ನು ಇಟ್ಕೊಂಡು ಬಲೂನ್ಗಳನ್ನ ಮಾರಾಟ ಮಾಡ್ತಾ ಇದ್ದದ್ದು ವ್ಯಕ್ತಿಗಳು. ಸೈಕಲ್ನಲ್ಲಿ ನೋಡಿ, ಅಲ್ಲಿ ಆ ಸೈಕಲ್ಗಳನ್ನ ಕೂಡ ತೋರಿಸ್ತಾ ಇದ್ದೀರಿ. ಮೋಸ್ಟ್ಲಿ ಇವರು 3 ಜನ ಇದೇ ಕೆಲಸ ಮಾಡ್ತಾ ಇದ್ರ. ಮೈಸೂರಿನ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ಬಿಟ್ಟು ಹೀಲಿಯಂ ಬಲೂನ್ನ ಮಾರಾಟ ಮಾಡ್ತಾ ಇದ್ರ, ಅಥವಾ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದ ಎಲ್ಲ ಗೊತ್ತಾಗಬೇಕಲ್ಲ. ಶರೀಫ್ ಲಾಡ್ಜ್ನಲ್ಲಿ ವಾಸ ಇದ್ದ. ಶರೀಫ್ ಲಾಡ್ಜಲ್ಲಿ ಆ ಥರ ರೂಮ್ ಮಾಡಬೇಕಾದ್ರೆ ಏನು ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದಾನೆ, ಅವನ ಆಧಾರ್ ಕಾರ್ಡ್ ಎಲ್ಲಿದು ಅದೆಲ್ಲವನ್ನು ತಿಳ್ಕೋಬೇಕು. ಅವನ ಊರು ಯಾವುದು, ಅವನ ಸಹೋದರರು ಏನು ಮಾಡ್ತಾಯಿದ್ರು, ಆತನ ಹಿನ್ನೆಲೆ ತಿಳ್ಕೊಂಬಿಟ್ರೆ ಗೊತ್ತಾಗುತ್ತೆ ಇದು ಉದ್ದೇಶಪೂರ್ವಕವಾಗಿ ಆಗಿರೋದ ಅಥವಾ ಆಕ್ಸಿಡೆಂಟಲ್ಲಾಗಿ ಆಗಿರ್ತಕ್ಕಂಥದ್ದು ಅಂತ. ನೋಡಿ, ಇನ್ನೂ 2 ಸೈಕಲ್ ಅಲ್ಲೇ ಇದೆ. ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ, ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಹೀಲಿಯಂ ಈ ರೀತಿ ಓಪನ್ ಪ್ಲೇಸಲ್ಲಿ ಬಳಸೋದಕ್ಕೆ ಅದರದೇ ಅವಕಾಶ ಇದೆಯಾ? ಅದನ್ನೇ ನಾನು ಅವರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಇಲ್ಲ, ಅವರ ಇದರಲ್ಲಿ ಗೊತ್ತಾಗ್ತದಲ್ಲ. ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ. ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ತಿಳಿಸಿದ್ದಾರೆ. ಸರ್, ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್. ಅದೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅದು ಹೆಂಗೆ ಸ್ಟೇಟಸ್ ಇಲ್ಲ, ಭಾಳ ದುರದೃಷ್ಟಕರ. ನೋಡಿ, ಅವನು ರಸ್ತೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಮೀಡಿಯನನ್ನು ಜಂಪ್ ಮಾಡಿ ಈ ಕಡೆ ಬರ್ತಾನೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವನು ಆ ಡ್ರೈವರು ಈಗ ಅವನು ಸತ್ತೋಗಿದ್ದಾನೆ. ಸೊ ಗೃಹ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅನುಮಾನಗಳು ಅವ್ರಿಗೂ ಕೂಡ ಹುಟ್ಕೊಂಡಿದೆ. ಮೊದಲನೇದಾಗಿ ಆ ಹೀಲಿಯಂ ಅನ್ನೋ ಗ್ಯಾಸನ್ನು ಆ ಥರ ಪಬ್ಲಿಕ್ಕಾಗಿ ಬಲೂನ್ಗಳಿಗೆ ತುಂಬಿಸ್ಬಿಟ್ಟು ಮಾರಬಹುದಾ, ಅದಕ್ಕೆ ಪರ್ಮಿಷನ್ ಇದೆಯಾ? ಒಂದು ವೇಳೆ ಇಲ್ಲ ಅನ್ನೋದೇ ಆದರೆ ಅದನ್ನು ಬ್ಯಾನ್ ಮಾಡಬೇಕಾಗುತ್ತೆ. ಮೈಸೂರಿನಲ್ಲಿ ಮಾರಾಟ ಮಾಡೋದು, ಮೈಸೂರು ಅಂತಲೇ ಇಲ್ಲ, ಎಲ್ಲೂ ಮಾರಾಟ ಮಾಡೋದು ಬ್ಯಾನ್ ಮಾಡಬೇಕಾಗುತ್ತೆ. ಅದು ಮಾರಾಟ ಮಾಡೋದಕ್ಕೆ ಅನುಮತಿ ಇಲ್ಲ ಅಂದರೆ ಅವನಿಗೆ ಹೆಂಗೆ ಸಿಕ್ತು, ಅದು ಇನ್ನೊಂದು ಪ್ರಶ್ನೆ. ಸೊ ಹೀಗೆ ಇದಕ್ಕೆ ಸಮಗ್ರ ಮಾಹಿತಿ ಕೊಡಿ ಅಂತ ಈಗ ರಿಪೋರ್ಟನ್ನು ಹೋಮ್ ಮಿನಿಸ್ಟ್ರು ಕೂಡ ಕೇಳಿದ್ದಾರೆ. ಪೊಲೀಸರಿಂದ ಅದು ಕೂಡ ಸಿಗುತ್ತೆ. NIA ಅವರು ಕೂಡ ಅವ್ರದ್ದೇ ಆದ ದಾಟಿಯಲ್ಲಿ ಅವರು ತನಿಖೆ ಮಾಡ್ತಾರೆ.